ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ. ಸ್ನೇಹಿತರೆ, ನಿನ್ನೆ ಗುಜರಾತ್ ವರ್ಸಸ್ ಕೋಲ್ಕತ್ತಾ ಮ್ಯಾಚು ಅಬಾಂಡೆಡ್ ಆಗಿದೆ. ಅದರಿಂದ ಅವರಿಗೊಂದು ಪಾಯಿಂಟು, ಇವ್ರಿಗೊಂದು ಪಾಯಿಂಟು ಸಿಕ್ಕಿದೆ. ಇದರಿಂದ ಅಫಿಷಿಯಲ್ ಆಗಿ ಗುಜರಾತ್ ಟೈಟಾನ್ಸ್ ಈ ಒಂದು ಟೂರ್ನಿಯಿಂದ ಔಟ್ ಆಫ್ ದ ಟೂರ್ನಿ ಆಗಿದೆ. ಸ್ನೇಹಿತರೆ, ಈಗ ನಾವು ಮಾತಾಡ್ಲಿಕ್ಕೆ ಬಂದಿರೋದು RCBಯ ಪ್ಲೇ ಆಫ್ ರೇಸು ಹೇಗಿರುತ್ತೆ ಅಂತ ಹೇಳಿ. ಸ್ನೇಹಿತರೆ ನೋಡಿ, RCB ಪ್ಲೇ ಆಫ್ಗೆ ಹೋಗ್ಬೇಕಂದ್ರೆ SRH ಇದೆಯಲ್ಲ, ಅದು 2-2 ಸೋಲ್ಬೇಕು. ಒಂದು ವೇಳೆ 2-2 ಸೋಲ್ದಿದ್ರೂ ಪರವಾಗಿಲ್ಲ. ಇನ್ಯಾವ ರೀತಿ ಆಗುತ್ತೆ ಅಂತಂದರೆ, LSG ಇದೆಯಲ್ಲ, LSGದು 2 ಮ್ಯಾಚ್ ಇದೆ. 2 ಮ್ಯಾಚಲ್ಲಿ ಅಟ್ಲೀಸ್ಟ್ ಒಂದು ಮ್ಯಾಚ್ ಸೋಲ್ಬೇಕು LSG. ಮತ್ತು 18ನೇ ತಾರೀಕು ಭಾನುವಾರ ಚೆನ್ನೈ ವರ್ಸಸ್ ಬೆಂಗಳೂರು ಮ್ಯಾಚ್ ಇದೆ. ಆ ಮ್ಯಾಚಲ್ಲಿ ಮೊದಲನೇ ಬ್ಯಾಟಿಂಗ್ ಆಡಿದ್ರೆ ಸ್ನೇಹಿತರೆ ಅಟ್ಲೀಸ್ಟ್ 18 ರನ್ನಿಂದ ಗೆಲ್ಲಬೇಕು. ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ 18 ಓವರ್ ಒಳಗಡೆ ಅವ್ರನ್ನ ಗೆಲ್ಲಬೇಕು. ಹೀಗಾದರೆ ಮಾತ್ರ ನಮ್ಮ RCB ಪ್ಲೇ ಆಫ್ಗೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಎಗೈನ್ LSG ಒಂದು ಏನಂತಾರೆ, LSGಯ ಫಲಿತಾಂಶದ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಾವು ಮುಂಬೈ ಮತ್ತು ಡೆಲ್ಲಿಯನ್ನು ಗೆಲ್ಲಲಿ ಅಂತ ಹೇಳಿಬಿಟ್ಟು ಹಾರೈಸಬೇಕು. ಯಾಕಪ್ಪ ಅಂತಂದರೆ, ಮುಂಬೈ ಮತ್ತು ಡೆಲ್ಲಿ ಗೆದ್ದರೆ LSG ಔಟ್ ಆಫ್ ದ ಟೂರ್ನಿ ಆಗ್ತಾರೆ, ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಆ ಒಂದು ಉದ್ದೇಶದಿಂದ ಸ್ನೇಹಿತರೆ ನಿಮಗೇನನ್ಸುತ್ತೆ RCB ಬಗ್ಗೆ? ಮತ್ತು ನೆನ್ನೆಯ ಮ್ಯಾಚ್ ಅಬಾಂಡೆಡ್ ಆಯಿತು. ಇವತ್ತ ಇರೋದು ಲಕ್ನೋ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ನಮ್ಮ ಫೇವ್ರೇಟ್ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲಬೇಕು ಅಂತ ಹೇಳಿಬಿಟ್ಟು. ಸ್ನೇಹಿತರೆ ನೋಡಿ, ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲಲಿಕ್ಕೆ ತುಂಬ ಕಾರಣಗಳಿದ್ದಾವೆ ಸ್ನೇಹಿತರೆ. ಏನಪ್ಪ ಕಾರಣಗಳು ಅಂತಂದರೆ ನೋಡಿ, ಅಕ್ಷರ್ ಪಟೇಲ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಮತ್ತು ರಿಷಬ್ ಪಂತ್ ರಿಟೈನ್ ಆಗ್ತಾ ಇದ್ದಾರೆ. ಇವೆಲ್ಲ ಕಾರಣಗಳಿಂದ ಮತ್ತು LSGಯಲ್ಲಿ ನಾಯಕನ ಕೊರತೆ ಎದ್ದು ಕಾಣ್ತಾ ಇದೆ. ನಿಜಕ್ಕೂ ಕೂಡ LSG ಓನರ್ ಇವರಿಗೆ ಈ ರೀತಿಯಾಗಿ ಅವಮಾನ ಮಾಡಿದ್ರಿಂದ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಗೋಯಂಕ ಅವರು KL ರಾಹುಲ್ ಅವರಿಗೆ ಅವಮಾನ ಮಾಡಿದ್ರಿಂದ ಅವರು ಕೂಡ ಮಾನಸಿಕವಾಗಿ ತುಂಬಾ ಸ್ಥಿಮಿತವನ್ನು ಕಳ್ಕೊಂಡಿರ್ತಾರೆ. ಆ ಒಂದು ಕಾರಣದಿಂದ ಇವತ್ತಿನ ಮ್ಯಾಚ್ ಆಲ್ಮೋಸ್ಟ್ LSG ಕಡೆ ಬರುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೇನನ್ಸುತ್ತೆ? ದಯಮಾಡಿ ಕಾಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ, ಜೈ RCB.